ಎಜುಕೇಶನ್ ಟ್ರಸ್ಟ್ ಒಂದಕ್ಕೆ ಹಣ ಸಹಾಯ ಹೆಸರಿನಲ್ಲಿ ದೊಡ್ಡ ವಂಚನೆಯನ್ನ ಮಾಡಿರೋ ಅಂತ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. CSR ಫಂಡ್ ನಲ್ಲಿ 100 ಕೋಟಿ ರೂಪಾಯಿ ಸಹಾಯ ನೆಪದಲ್ಲಿ ಮೋಸವನ್ನ ಮಾಡಲಾಗಿದೆ. ಎಜುಕೇಶನ್ ಟ್ರಸ್ಟ್ಗೆ ಹಣ ಸಹಾಯದ ನೆಪದಲ್ಲಿ ಮಾಡಿರುವಂತ ವಂಚನೆ ಇದು. CSR ಫಂಡ್ ನಲ್ಲಿ 100 ಕೋಟಿ ಸಹಾಯದ ನೆಪದಲ್ಲಿ ಆಗಿರುವಂತ ಮೋಸ 6 ಜನರ ವಿರುದ್ಧ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಈಗ ಕೇಸ್ ದಾಖಲಾಗಿದೆ. ದೂರುದಾರೆ ಮಹಿಳೆ ದೂರಿನನ್ವಯ ಪೊಲೀಸರಿಂದ ತನಿಖೆ ಕೂಡ ಆರಂಭ ಆಗಿದೆ. ಪಾರ್ಟಲ್ಲಿ ತಗೊಂತಾರೆ 50,000 ಅತುಲ್ ಕುಮಾರ್ ಶರ್ಮಾ ಫೋನ್ ಪೇಲ್ ತಗೊಂತಾನೆ, 7.5 ಲಕ್ಷ ವೆಂಕಟರಮಣ್ ಭಟ್ ಕ್ಯಾಶ್ ತಗೊಂತಾನೆ, ಮತ್ತೆ 7 ಲಕ್ಷ ಅಮರ್ಪಲ್ಲಿ ಸುರೇಶ್ ಕ್ಯಾಶ್ ತಗೊಂತಾನೆ. ಸುರೇಶ್ ವೆಂಕಟರಮಣ್ ಭಟ್ ಎಲ್ಲ ನಮ್ಮ ತೀರ್ಥಹಳ್ಳಿ ಅವರೇನೆ. ಅವರಲ್ಲಿ ಕಿಮ್ಮನೆ ರತ್ನಾಕರ್ ಜೊತೆ ಓಡಾಡ್ಕೊಂಡಿರೋ ಬಲ್ಗೈ ಬಂಟ ಅಂತ ಹೇಳ್ಕೊಂಡು ಓಡಾಡ್ತಾರೆ. ನಮ್ಮ ಊರಿನವ್ರೆ ಅಲ್ಲ, ಸೊ ಹಾಗಾಗಿ ಪರಿಚಯ. ಇಲ್ಲ, ಊರಿನಲ್ಲಿ ಇದ್ದಾಗ ನಮ್ದು ಕಾಲೇಜ್ ಇದೆ, ನರ್ಸಿಂಗ್ ಕಾಲೇಜ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಅವ್ರನ್ನ ನಾನು ಭೇಟಿ ಆಗಿದ್ದು. ಎಲ್ಲಿ ಕಂಪ್ಲೇಂಟ್ ಎಲ್ಲಿ ಕೊಡ್ತೀರಾ? ಹೆಣ್ಣೂರು ಪೊಲೀಸ್ ಸ್ಟೇಷನ್ ಅಲ್ಲಿ 12ನೇ ತಾರೀಕು ಜನವರಿ ಕೊಡ್ತೀವಿ. ಇವತ್ತವರೆಗೂ ಅರೆಸ್ಟ್ ಮಾಡಕ್ ಆಗಿಲ್ಲ ಅವರಿಗೆ. ಅದು ವಿಷಾದಕರ ಸಂಗತಿ. ನಾವು ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ನಿಮ್ಮ ಹತ್ರ ಏನಾದ್ರು ಮಾಹಿತಿ ಇದ್ರೆ ಕೊಡಿ ಅಂತ ನನ್ನೇ ಕೇಳ್ತಾರೆ. ಎಲ್ಲಿ ಬಂದಿದ್ರು ಅವರೆಲ್ಲ ನಿಮ್ಮ ಮೀಟ್ ಮಾಡೋದು? ನಮ್ಮ ಕಾಲೇಜಿಗೆ ಬಂದಿದ್ರು. ಕಾಲೇಜಲ್ಲೇ ಬಂದಿದ್ರು. ಕಾಲೇಜ್ ಬಂದು ಏನೇನೇನು ಯಾವ ಥರ ಅಪ್ರೋಚ್ ಮಾಡೋದು? ಅಲ್ಲ, ಯಾಕೆ ಸಾಲ ಮಾಡ್ತೀರಾ? ಬೇರೆಯವ್ರನ್ನ ಯಾಕೆ ಪಾರ್ಟ್ನರ್ಶಿಪ್ಪಲ್ಲಿ ತೊಗೊತೀರಾ? ನಾವು ಈ ಥರ ಡೊನೇಷನ್ ಕೊಡಿಸ್ತೀವಿ, ತಗೊಳ್ಳಿ, ಈ ಥರ ವರ್ಷಕ್ಕೊಂದು 3 ಟ್ರಾನ್ಸಾಕ್ಷನ್ಸ್ ಮಾಡಿಸ್ತೀವಿ. ವೆಂಕಟರಮಣ್ ಭಟ್ ಇದೇ ಕೆಲಸದಲ್ಲಿ ಇರೋದು ಅಂತ ಹೇಳಿದರು. ನಿಮ್ದು ಏನು ಎಜುಕೇಷನ್ ಟ್ರಸ್ಟ್ ಏನೇನು ನಡೆಸ್ತಾ ಇದೆ? ನಮ್ಮಲ್ಲಿ ಡಿಗ್ರಿ ಕಾಲೇಜ್ ಇದೆ, PU ಕಾಲೇಜ್ ಇದೆ. ಸೊ ಈಗ ನರ್ಸಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ. ಸರ್, ಇದಾದ್ಮೇಲೆ ಧಮ್ಕಿ ಕಾಲ್ ನನ್ನ ಹೆಸರು ಯಶೋಧ ಅಂತ. ಇದು CSR ಫಂಡ್ ಕೊಡಿಸ್ತೀವಿ ಅನ್ನೋ ಹೆಸರಿನಲ್ಲಿ ಮಾಡಿರುವಂಥ ದೋಖ. ತೀರ್ಥಹಳ್ಳಿ ಮೂಲದವರು ಅವ್ರು ಹೇಳ್ತಾ ಇದ್ರು, ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಅವರ ಬಲಗೈ ಬಂಟ್ರೆ ಇವರೆಲ್ಲಾನು ಅನ್ನೋ ಒಂದು ಮಾಹಿತಿನ ಹಂಚ್ಕೊಳ್ತಾ ಇದ್ರು. ಸರ್, 12ನೇ ತಾರೀಕು ಕಂಪ್ಲೇಂಟ್ ಆಗುತ್ತೆ. 12ರಿಂದ ಹುಡುಕ್ತಾನೆ ಇದ್ದಾರೆ, ಅವ್ರು ಸಿಗ್ತಾ ಇಲ್ಲ ಪೊಲೀಸವ್ರಿಗೆ. ಬಟ್ ಈಗ ಅದಾದಮೇಲೆ ಧಮ್ಕಿ ಕಾಲುಗಳು. ಯಾರೋ ಅಮರ್ನಾಥ್ ಶೆಟ್ಟಿ ಅಂತೆ, ಅವರ ಶಿಷ್ಯ, ಅಮರಪಲ್ಲಿ ಸುರೇಶ್ ಶಿಷ್ಯ, ಅದೇಂಗೆ ಕಾಲೇಜ್ ನಡೆಸ್ತೀರಾ ನೋಡ್ಬಿಡೋಣ, ಅದು ಇದು ಧಮ್ಕಿ ಕಾಲುಗಳು ಬರ್ತಾಯಿದೆ. ಅದ್ರ ಬಗ್ಗೆನೂ ನಾವು ಪೊಲೀಸ್ ಸ್ಟೇಷನಲ್ಲಿ ಇದು ಮಾಡಿದ್ದೀವಿ, FIR ಮತ್ತೆ ಇನ್ನೊಂದು ರೀಸ್ಟೇಟ್ಮೆಂಟ್ ಕೊಟ್ಟು ಇದಾಗಿದೆ ಅದು. ಬಟ್ ಈಗಲೂ ಹುಡುಕ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಅವರು ಕಿಮ್ಮನೆ ರತ್ನಾಕರ್ ಬಲಗೈ ಬಂಟ ಅಂತ. ಈ ಮುಂಚೆ ಏನೋ ಜೈಪುರಲ್ಲೇನೋ ಯಾವುದೋ ಕಾಫಿ ಎಸ್ಟೇಟ್ ಇದರಲ್ಲೇನೋ ಇದಾಗಿ ಅಲ್ಲಿಂದ ಗಡಿಪಾರು ಮಾಡಿದ್ರಂತೆ ಅವ್ರನ್ನ. ಬರೀ ಇದೇ ಕೆಲಸ ಅಂತ ಹೇಳ್ತಾರೆ ಸರ್. ಈಗ ಎಲ್ಲರೂ ಫೋನ್ ಮಾಡಿ ಅಲ್ಲಿಂದ. ಸೀನಿಯರ್ ಆಫೀಸರ್ ಭೇಟಿ ಆಗಿದ್ರು ಇದ್ರ ಬಗ್ಗೆ? ಸರ್, ದೊಡ್ಡವ್ರಿಗೆಲ್ಲ ಭೇಟಿಯಾಗಿದ್ದೀವಿ. ಅವರು ಹೇಳ್ತಾನೆ ಇದ್ದಾರೆ ಹುಡುಕ್ತಾ ಇದ್ದೀವಿ ಅಂತ. ಬಟ್ ಯಾವುದು ಇದುವರೆಗೂ 1.5 ತಿಂಗಳಾಯಿತು. ಟೆರರಿಸ್ಟ್ಗಳನ್ನ ಹಿಡ್ಕೊಂಡ್ಬಂದಿದ್ದಾರೆ ನಮ್ಮ ಕರ್ನಾಟಕ ಪೊಲೀಸವರು. ಬಟ್ ಒಬ್ಬ ಅಮರಪಲ್ಲಿ ಸುರೇಶ್ ಹಿಡಿಯೋಕ್ಕಾಗಿಲ್ಲ. ಅದೇ ವಿಷಾದಕರ ಸಂಗತಿ. ಅವರು ಮಾಜಿ ಶಾಸಕರು ಕಾಂಗ್ರೆಸ್ ಸರ್ಕಾರ ಇರೋದಕ್ಕೆ ಬಚಾವ್ ಮಾಡ್ತಾ ಇದ್ದಾರೆ ಇರ್ಬೋದು ಸರ್, ಅದಕ್ಕೆ ಇರಬೇಕು ಅನಿಸುತ್ತೆ. ಅವ್ರ ಇನ್ಫ್ಲೂಯೆನ್ಸು, ದುಡ್ಡಿನ ಇದರಿಂದ ಇದೆಲ್ಲ ಆಗ್ತಾ ಇದೆ ಅನ್ಕೊತೀನಿ. ರಾಜು ಅಂತ ಸರ್. ನೀವು ಯಾಕೆ ಬೇರೆ ಕಡೆ ದುಡ್ಡನ್ನ ಸಾಲ ಮಾಡ್ತೀರಿ? ಬೇರೆಯವ್ರನ್ನ ಯಾಕೆ ಪಾರ್ಟ್ನರ್ಶಿಪ್ಪಲ್ಲಿ ತಗೊಳ್ತೀರಿ? ನಾವೇ ನಿಮಗೆ ಫಂಡನ್ನು ಕೊಡಿಸ್ತೀವಿ ಅಂತ ಹೇಳಿ ಯಾಮಾರಿಸಿ ಈಗ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ. CSR ಫಂಡ್ನಲ್ಲಿ 100 ಕೋಟಿ ರೂಪಾಯಿ ಸಹಾಯ ಮಾಡಿಸ್ತೀವಿ ನಿಮಗೆ ಅನ್ನೋ ಒಂದು ವಿಷಯವನ್ನು ಮುಂದಿಟ್ಟು ಮಹಿಳೆಗೆ, ಕಾಲೇಜ್ ನಡೆಸ್ತಾ ಇದ್ದಂಥ ಮಹಿಳೆಗೆ ಈಗ ದೋಖಾ ಮಾಡಿರೋ ಅಂಥದ್ದು. 6 ಜನರ ವಿರುದ್ಧ ಬೆಂಗಳೂರಿನ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಅವ್ರು ಹೇಳ್ತಾ ಇದ್ರು ಕಿಮ್ಮನೆ ರತ್ನಾಕರ್ ಅವರ ಬಲಗೈ ಬಂಟ್ರು ಅಂತ. ಅವರ ಹೆಸರುಗಳನ್ನು ಉಲ್ಲೇಖ ಮಾಡಿ ಸ್ವತಃ ತೀರ್ಥಹಳ್ಳಿ ಅವರೇ ಇವರೆಲ್ಲರನ್ನೂ ಕೂಡ ಆಮ್ರಪಲ್ಲಿ ಸುರೇಶ್, ಅತುಲ್ ಕುಮಾರ್, ವೆಂಕಟರಮಣ ಅನ್ನೋರ ವಿರುದ್ಧ ಈಗ ದೂರನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.